ಚಿನ್ನಕ್ಕೆ ತೆರಿಗೆ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಚಿನ್ನದ ಅಂಗಡಿ ಮೇಲೆ ಅಧಿಕಾರಿಗಳ ಒಂದು ದಾಳಿ ನಡೆದಿದೆ. ಕೋಮರ್ಲಾ ಪ್ರಕಾಶ್ ಜ್ಯುವೆಲರ್ಸ್ ಅನ್ನುವಂಥ ಒಂದು ಅಂಗಡಿಯಲ್ಲಿ ಇದೀಗ ಶೋಧ ಕಾರ್ಯ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಕೋಮರ್ಲಾ ಅಂಗಡಿ ಅದು. ಪ್ರಕಾಶ್ ಜ್ಯುವೆಲರಿ ಮಳಿಗೆಯ ಮೇಲೆ ಇದೀಗ ಅಧಿಕಾರಿಗಳು ದಿಢೀರಂತ ದಾಳಿಯನ್ನ ನಡೆಸಿದ್ದಾರೆ. ರಾತ್ರಿ ಸುಮಾರು 11 ಗಂಟೆಯ ತನಕ ತೆರಿಗೆ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ದಾರೆ. ಲಾಭ ಪಡೆಯೋದಕ್ಕೆ ಅಕ್ರಮವಾಗಿ ಚಿನ್ನದ ಬಿಸ್ಕೆಟ್ಗಳನ್ನು ಖರೀದಿ ಮಾಡಿರತಕ್ಕಂಥ ಆರೋಪ ಆ ಚಿನ್ನದ ಅಂಗಡಿಯ ಮೇಲಿದೆ. ಆಭರಣಗಳನ್ನಾಗಿ ಪರಿವರ್ತಿಸಿ ಗ್ರಾಹಕರಿಗೆ ಮಾರಾಟ ಮಾಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಅಧಿಕಾರಿಗಳ ಗಮನಕ್ಕೆ ಯಾವಾಗ ಬಂತೋ ತಕ್ಷಣ ಅಧಿಕಾರಿಗಳು ಅಲರ್ಟ್ ಆಗಿ ಆ ಅಂಗಡಿ ಮೇಲೆ ದಿಢೀರಂತಹ ದಾಳಿಯನ್ನು ನಡೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಸುಮಾರು ರಾತ್ರಿ 11 ಗಂಟೆಯ ಸಮಯ. ಆ ಒಂದು ಸಮಯದಲ್ಲಿ ಅಧಿಕಾರಿಗಳು ಚಿಕ್ಕಬಳ್ಳಾಪುರದಲ್ಲಿ ಇರತಕ್ಕಂಥ ಆ ಚಿನ್ನದ ಮಳಿಗೆಗೆ ತೆರಳಿ ರೇಡನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಅಕ್ರಮವಾಗಿ ಚಿನ್ನದ ಬಿಸ್ಕೆಟ್ಗಳನ್ನು ಖರೀದಿ ಮಾಡಿರ್ತಕ್ಕಂಥ ಒಂದು ಆರೋಪ ಇದೀಗ ಕೇಳಿಬಂದಿದೆ. ಅದು ಯಾತಕ್ಕೋಸ್ಕರ? ಅತಿ ಹೆಚ್ಚಿನ ಲಾಭ ಪಡೆಯೋದಕ್ಕೋಸ್ಕರ ಅತಿ ಹೆಚ್ಚಿನ ಲಾಭ ಪಡೆಯೋದಕ್ಕೋಸ್ಕರ ಅಕ್ರಮವಾಗಿ ಚಿನ್ನದ ಬಿಸ್ಕೆಟ್ಗಳನ್ನು ಇವರು ಖರೀದಿ ಮಾಡಿರ್ತಾರೆ. ಆಭರಣಗಳನ್ನಾಗಿ ಪರಿವರ್ತಿಸಿ ಅದನ್ನು ಗ್ರಾಹಕರಿಗೆ ಮಾರಾಟ ಮಾಡುವಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ. ಈ ವಿಚಾರ ಯಾವಾಗ ಅಧಿಕಾರಿಗಳ ಗಮನಕ್ಕೆ ಬಂತೋ ತಕ್ಷಣ ರೇಡ್ ಮಾಡಿದ್ದಾರೆ.